ಏಯ್ ಕಾಣಿಸ್ತಲ್ಲ ಕಪ್ಪು ಲೈಟ್ ಹಾಕು ಇವಾಗ ಕಾಣಿಸ್ತಾ ಅದ್ ಯಾವ ಊಟ ಚಟ್ನಿ ಮಾಡ್ತೀಯ ಒಂದ್ ದಿವಸನೂ ಹೋಟ್ಲ ಮಾಡೋ ಚಟ್ನಿ ತರ ಬರಲ್ಲ. ನಾವ್ ಹೋಟ್ಲಿಕ್ಕಿಲ್ಲ ಮನೆ ಇಕ್ಕಿರೋದು. ಹೋಗ್ ಹೋಟ್ಲಕ್ಕ ಚಟ್ನಿ ಬೇಕಂದ್ರ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದ್ರೆ ಅನ್ಕೊಂಡಿದೀನಿ. ಇಷ್ಟ ದಿನ ವಿಡಿಯೋ ಮಾಡಕ್ಕಾಗಿಲ್ಲ, ಎಲ್ರು ಶ್ರಮಿಸ್ಬೇಕು. ಒಂದ್ 7-8 ತಿಂಗಳಾಗೋಯ್ತು. ಅಮಾವಾಸ್ಯೆ ಪೂರ್ಣಿಮೆಗೆ ಬರ್ತೇನೆ ಅನ್ಕೊಂಡ್ಬಿಟ್ಟಿದ್ದೀರಾ. ಏಯ್ ಕಾಣಿಸ್ತಾ ಇಲ್ಲ ಕಪ್ಪು ಲೈಟ್ ಹಾಕು ಇವಾಗ ಕಾಣಿಸ್ತಾ ಕರೆಕ್ಟ್ ಹಾಕಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿ. ಜಾಸ್ತಿ ದಿನ ಆಗೋಯ್ತಲ್ಲ, ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ವಿಡಿಯೋ ಮಾಡೋದೆಲ್ಲ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಏನಕ್ಕಂದ್ರೆ ಮನೆ ಕಷ್ಟ, ಕೆಲ್ಸಕ್ಕೆ ಹೋಗ್ಲೇಬೇಕಾಗಿತ್ತು, ಅದಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಇಷ್ಟು ದಿನ ಯಾಕೆ ಮಾಡಿಲ್ಲ ಅಂದ್ರೆ ಅಲ್ಲಿ ನೈಟ್ ಶಿಫ್ಟ್ ಹೋಗ್ತಾ ಇದ್ದೆ, ಮಾರ್ನಿಂಗ್ ಶಿಫ್ಟ್ ಹೋಗ್ತಾ ಇದ್ದೆ, ಮತ್ತೆ ಮಧ್ಯಾಹ್ನ 3 ಶಿಫ್ಟ್ ಹೋಗ್ತಾ ಇದ್ದೆ. ನಿದ್ದೆ ಮಾಡಕತ್ತಾ ಇರಲ್ಲ, ಒಂದು 4 ಅವರು 5 ಅವರು ಆ ಥರ ನಿದ್ದೆ ಮಾಡ್ತಾ ಇದ್ದೆ. ಮತ್ತೆ ಸ್ವಲ್ಪ ರಿಕವರಿ ಆಗ್ತಾ ಇದ್ದೀನಿ ಕಷ್ಟದಿಂದ. ಹಂಗೆ ರಿಕವರಿ ಹಾಕೊಂಡು ವಿಡಿಯೋ ಮಾಡ್ಕೊಂಡು ಗುಂಡನ್ನು ವಿಡಿಯೋ ಮಾಡೋ ಹಂಗೆ ಬಂದ. ಏನಾಗುತ್ತೆ ಅಂದ್ರೆ ಬೆಳಗ್ಗಿನ ಗುಂಡು ನನ್ನ ಮಗ ಮನೆ ಒಳಗಡೆನೆ ಟಾಯ್ಲೆಟ್ ಮಾಡಿದ್ದ. ಗುಂಡನ್ನ ಸ್ವಲ್ಪ ಜನ ಕೇಳಿದ್ರು, 4-5 ಜನ. ಜಾಸ್ತಿ ಒಂದು 5,000 ಜನ ಸಬ್ಸ್ಕ್ರೈಬರಲ್ಲಿ ಒಂದು 4-5 ಜನ ಅಷ್ಟೇ ಕೇಳಿರೋದು. ಗುಂಡನ್ನ ಏನು ಮಾಡ್ತಾವನೆ, ನೀವ್ಯಾಕೆ ವಿಡಿಯೋ ಮಾಡ್ತಾಯಿಲ್ಲ ಅಂದ್ಬಿಟ್ಟು. ಜಾಸ್ತಿ ಜನ ಏನು ಕೇಳಕ್ಕೆ ಹೋಗಿಲ್ಲ, ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟೈತೆ. ಇವನು ಅಮಾವಾಸ್ಯೆ ಪೂರ್ಣಿಮೆಗೆ ಬರ್ತಾನೆ ಅಂತ ಎಲ್ರಿಗೂ ಗೊತ್ತಾಗ್ಬಿಟ್ಟೈತೆ. ಗುಂಡನ್ನು ನೋಡ್ರಿ, ಗುಂಡನ್ನು ಅವತ್ತು ಹುಷಾರಿರಲಿಲ್ಲ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದಾಗ, ಒಂದು 7-8 ತಿಂಗಳ ಮುಂಚೆ. ಇವಾಗೆಲ್ಲ ರಿಕವರಿ ಆಗೋ ನನ್ನ ಮಗ. ಗುಂಡ ಹಾಯ್ ಮಾಡ, ಹಾಯ್ ಗುಂಡ, ಹಾಯ್ ಗುಂಡ. ಸರಿ 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 ಹಾಯ್ ಮಾಡು. ನಾವು ಹಾಯ್ ಮಾಡಲ್ಲ, ಅದಾಗಲ್ಲ. ಮನೆ ಮಂಚನೂ ಈ ಕಡೆ ತಿರ್ಸಿದ್ದೀರಿ. ಏನಕ್ಕಂದರೆ ಇಲ್ಲಿ ಮೇಲೆ ಬಂದ್ಬಿಟ್ಟು ನೀರು ಸೀಟ್ ಮೇಲೆ ಬಿದ್ದು ಇದ್ರ ಸೀಟು ಇದು ಓಲಾಗ್ಬಿಟ್ಟೈತೆ. ಅದ್ರದಿಂದ ಬಿದ್ದು ಅಲ್ಲಿಂದ ನೀರು ಬಿದ್ದು ಇದ್ರ ಮೇಲೆ ಇದು ನೀರು ಸೋರ್ತೈತೆ, ಇಲ್ಲಿ ಸೋರ್ತೈತೆ. ಮಂಚದ್ದು ಇದೆಲ್ಲ ಇದಾಗ್ತೈತೆ ಅಂದ್ಬಿಟ್ಟು ಅದಕ್ಕೆ ಈ ಕಡೆ ಹಾಕಿದಿರಿ. ಮೊನ್ನೆ ನನ್ನ ಬರ್ತಡೇ ಸೆಲೆಬ್ರೇಷನ್ ಮಾಡೋಳೆ ಶ್ವೇತ, ಅದರದ್ದೇ ಹಂಗೆ ಇಕ್ಕಾಗ ನಾವಪ್ಪ ಫೋಟೋ ಅಲ್ಲಿ ಇಲ್ಲಿತ್ತು. ನಾವಪ್ಪ ಫೋಟೋ ನೀರು ಜಾಸ್ತಿ ಬಿದ್ದರೆ ಅದು ಗೂಸುರ್ಗೆ ಹಿಡಿತೈತೆ, ಅದಕ್ಕೆ ಆ ಕಡೆಯಿಂದ ಎಲ್ಲಿಗೆ ಶಿಫ್ಟ್ ಮಾಡಿದ್ದೀರಿ. ಮಂಚನಿ ಕಡೆ ತಿರ್ಸಿದ್ದೀರಿ. ಸೇಮ್ ಅದೇ ಮನೆನೇ, ಇನ್ನೇನು ಇಲ್ಲ, ಹೊಸ್ದಾಗೇನೂ ಇಲ್ಲ. ಇವಾಗ ನಾನು ಕೆಲ್ಸಕ್ಕೆ ಬಂದ್ಬಿಟ್ಟು ಮಧ್ಯಾಹ್ನ ಮೇಲೆ ಹೋಗ್ಬೇಕು. ಶ್ವೇತನ್ ಬಂದ್ಬಿಟ್ಟು ಇವಾಗ ಬಸ್ ಸ್ಟಾಪ್ಗೆ ಬಿಡಬೇಕು. ಬಸ್ ಸ್ಟಾಪ್ ಶ್ವೇತನ್ ಬಿಟ್ಬಿಟ್ಟು ಬಂದ್ಬಿಟ್ಟು ನಾನೇನು ಸ್ವಲ್ಪ 1 ಅವರ್ 2 ಅವರ್ ರೆಸ್ಟ್ ತೊಗೊತೀನಿ. ತಿರ್ಗಾ ರೆಡಿ ಆಗ್ಬಿಟ್ಟು ನಾನು ಓದ್ತಾ ಇರಬೇಕು. ಅವಳು ಇವತ್ತು ಭಾನುವಾರ, ಇವತ್ತು ಬೇರೆ ಭಾನುವಾರನೂ ಕೆಲ್ಸಕ್ಕೆ ಹೋಗ್ತಾವಳೆ. ಏನೋ ಇವತ್ತು ಸ್ಪೆಷಲ್ ಭಾನುವಾರ ಬೇರೆ ರಿಕವರ್ ಅಂತೆ, ಅದೇನೋ ಇನ್ನೊಂದು ಸ್ಪೆಷಲ್ ಕೆಲಸ ಬಿಟ್ಟವ್ರೆ ಅವಳ್ಗ, ಅದಕ್ಕೋಸ್ಕರ ಭಾನುವಾರ ಓದ್ತಾವಳೆ ಕೆಲ್ಸಕ್ಕೆ. ನನ್ನ ಕರೆಯಕ್ಕೆ ಅಂದೆ, ನೀನೇ ಕಾಣಿಸ್ತಾ ಇಲ್ಲ ಅಲ್ಲಿ. ಇವತ್ತು ದಾಸಿ ಮಳೆ ಬರಂಗೈತಲ್ಲ, ಅದಕ್ಕೆ ಹಂಗೆ ಕಾಣಿಸ್ತೈತೆ. ಬೇಗ ರೆಡಿ ಆಗೋ, ಬಿಟ್ಬಿಟ್ಟು ಬರ್ತೀನಿ. ಆ ಲೈಟ್ ಬೆಳಕು ನೋಡಿ ಹಿಂದೆ ಹೆಂಗೆ ಕಾಣಿಸ್ತೈತೆ. ವಿಡಿಯೋ ಬರ್ತಾಯಿದೆ. ಓ ಅದಕ್ಕೆನಾ? ಯಾವಾಗ ನೀವು ಇದಕ್ಕೆ ಅಂತೀರಾ, ಸಮಾಚಾರಗಳಿಗೆ ಅಂತೀರಾ, ಅದಕ್ಕೆ ಹಂಗೆ ನೋಡ್ಕೊಳ್ತಾಳೆ. ನಿನ್ಗೆ ಮಾಡೋ ಕೆಲಸ ಇಲ್ಲ ಅಂತ ಗೊತ್ತು, ಸೌಂಡ್ ಕೇಳಿಸಲ್ಲ. ಒಂದು ಮೈಕ್ ತೊಗೊಂಡಿದ್ದೀನಲ್ಲ, ತೊಗೊಬೇಕು. ಇವಾಗ ಆರ್ಡ್ರ್ ಮಾಡ್ತಾ ಇದ್ದೀನಿ. ಆರ್ಡ್ರ್ ಮಾಡಿಬಿಟ್ಟು ಮತ್ತೆ ನಂಗೆ ಜೋರು ಬಿತ್ತಲ್ಲಿ ಎಮ್ಮೆ ನಾನು ಏನಾ ಬೆಳಗ್ಗೆನೇ ಟಾಯ್ಲೆಟ್ ಮಾಡಿಕ್ಕಿದೆ ನನ್ನ ಮಗನೇ ಮನೆ ಒಳಗಡೆ. ಲೈ ಇದು ನೋಡ್ರಿ ಶ್ವೇತದು ಹಳೆ ಬಟ್ಟೆ ಜಾಕೆಟು, ಅದನ್ನು ಗುಂಡಂಕ ಹಾಕ್ಬಿಟ್ಟು ಇದು ಮತ್ತು ಚಳಿಗೆ ಹಾಕಿ ಬಿಡಿದ್ಲು. ಅದನ್ನ ವೀಡಿಯೋ ನಿಮ್ಗೆ ಬೇಕಾದ್ರೆ ರೆಫರ್ಗೆ ಹಾಕ್ತೀನಿ, ನಿಮಗೆ ನೋಡ್ರಿ ಅದು ಹೆಂಗೈತೆ ಅದು ವಿಡಿಯೋನ. ಅದನ್ನ ಹಾಕ್ಬೇಕಾರೆ ಹಾಕ್ತೀನಿ. ಹೇಳ್ರಿ ನೋಡಿ, ನೋಡ್ರಿ ಹೆಂಗೈತೆ. ಹಾಂ ಇನ್ನೇನು ಮಾಡೋದು, 5,000 ಸಬ್ಸ್ಕ್ರೈಬರ್ಗೆ ಮೋಸ ಮಾಡ್ದಂಗೆ ಆಯ್ತಾನೆ ಇರ್ತೀನಿ. ಮಧ್ಯರಾತ್ರಿ ನಾನು ಬರೋದು ಇವಾಗ ಕೆಲ್ಸಕ್ಕೆ ಹೋದ್ರೆ, ಇವಾಗ ಹೋಗಲ್ಲ, ಒಂದು ಮಧ್ಯಾಹ್ನ ಮೇಲೆ ಹೋಗ್ತೀನಿ. ಈ ವಿಡಿಯೋ ಮಾಡ್ತಾ ಇದ್ದೀನಿ, ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಾಳೆ ಬರುತ್ತೋ ನಾಡಿದ್ದು ಬರುತ್ತೋ ಗೊತ್ತಿಲ್ಲ. ಇವಾಗ ಈ ಫುಲ್ಲು ಈ ದಿನ ಫುಲ್ಲು ವಿಡಿಯೋ ಮಾಡ್ತೀನಿ. ದಿನ ಫುಲ್ಲು ವಿಡಿಯೋ ಮಾಡಿಬಿಟ್ಟು ನಿಮ್ಗೆ ಯಾವ ಆಗ್ತೀನಿ ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ಇನ್ನು ಎಡಿಟ್ ಮಾಡಬೇಕು. ಎಡಿಟ್ ಮಾಡಿಬಿಟ್ಟು ಇನ್ನು ವಿಡಿಯೋ ಎಡಿಟಿಂಗ್ ಎಲ್ಲ ಇನ್ನು ಕಾಸೆಲ್ಲ ಇದು ಎಕ್ಸ್ಪೈರಿ ಆಗ್ಬಿಟ್ಟೈತೆ ಆ್ಯಪೆಲ್ಲ. ಇವಾಗ ಅದನ್ನು ತಿರ್ಗಾ ತೊಗೊಬೇಕು, ಎಡಿಟ್ ಮಾಡ್ಬೇಕಂದ್ರೆ ಇನ್ನೂ ಎಷ್ಟು ಸಿಕ್ಕಾಪಟ್ಟೆ ಕೆಲಸ ಐತೆ. ನೋಡೋಣ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇವತ್ತು ನಾಳೆ ಬರುತ್ತೋ ನಾಡಿದ್ದು ಬರುತ್ತೋ ಗೊತ್ತಿಲ್ಲ, ಆದರೆ ಪಕ್ಕ ಇನ್ಮೇಲೆ ವೀಡಿಯೋ ಹಾಕ್ಬೇಕಂತ ಹೇಳಿದ್ದೀನಿ. ಇವಾಗ ನಾಳೆ ವೀಡಿಯೋ ಬಂದರೆ ನಾಡಿದಿಂದ ಕಂಟಿನ್ಯೂ ಬರುತ್ತೆ. ಅಕಸ್ಮಾತ್ ನಾಡಿದಿಂದ ಬಂದರೆ ಕಂಟಿನ್ಯೂ ಯಾವತ್ತು ಬರುತ್ತೋ ಆವತ್ತಿಂದನೂ ವೀಡಿಯೋ ಬರುತ್ತೆ. ಇದು ದುಡ್ಡು ಅಂಕ
ಇದೇನ್ ಎತ್ಕೊಂಡು ಹೋಗು ಅಂತಾಳೆ. ಫೋನ್ ಮಾಡಿ ಏನ್ ಮಾಡ್ತಾಳೆ ಗೊತ್ತಾಳು, ರಾತ್ರಿ ಬರ್ತಾರ್ತೀನ 11:12 ಗಂಟೆ ಆಗ್ತೈತಾ. ಒಂದೊಂದ್ಸಲಿ ಅವ ಫೋನ್ ಮಾಡ್ಬಿಟ್ಟು ಬಿರಿಯಾನಿ ತಗೊಂಬ, ಚಿಕನ್ ತಗೊಂಬ, ಮಟನ್ ತಗೊಂಬ ಅಂತ ಹೇಳ್ತಾಳೆ. ದುಡ್ಡುಗಳು ಹಂಗೆ ಕುಣಿತಾವೆ. ಇರೋದೇ ಕಷ್ಟ, ನಾವು ಕಾಸುಗಳಿಗೆ ಪರದಾಡ್ತಾ ಇದೀವಿ. ಅದ್ರಲ್ಲಿ ಬೇರೆ ಉಳ್ಕ ಚಿಕನ್ ಮಟನ್ ಬೇಕಾಯ್ತು, ಬಿರಿಯಾನಿಗಳು. ಬ್ಯಾಗ್ ಎತ್ಕೊಂಡು ಹೋಗಲ್ಲ ಇವತ್ತು ಸಂಡೇ. ಇಷ್ಟು ದಿನ ನಾನು ಇನ್ನೊಂದು ಮೊಬೈಲ್ ಯೂಸ್ ಮಾಡ್ತಾ ಇದ್ದೆ, ರಿಯಲ್ಮಿ ಅಂತ. ಅದ್ರಾಗ ಒಂದು ವಿಡಿಯೋ ಮಾಡೋಕ್ಕಾಗಲ್ಲ, ಅದು ಶೇಕ್ ಎಲ್ಲ ಆಗ್ತೈತೆ, ಕ್ಲಾರಿಟಿ ಇಲ್ಲ. ಇದು ಶ್ವೇತಾ ಮೊಬೈಲ್ ನಾನು ತಗೊಂಡಿದ್ದೀನಿ. ನನ್ನ ಮೊಬೈಲ್ ಅವ್ಳು ಕೊಟ್ಟಿದ್ದೀನಿ. ಮುಂಚೆ ಐಫೋನ್ ಇಟ್ಟಿದ್ದೆ, ಐಫೋನ್ನ ಬಂದ್ಬಿಟ್ಟು ಸೇಲ್ ಮಾಡ್ಬಿಟ್ಟೆ. ಇದು ಯಾಕಂದ್ರೆ ಇದೇ ಕಷ್ಟಕ್ಕೋಸ್ಕರ ಸೇಲ್ ಮಾಡ್ಬಿಟ್ಟು ಐಫೋನ್ನ. ಇವಾಗ ಗೂಗಲ್ ಪಿಕ್ಸೆಲ್ ಅವ್ರು ವಿಡಿಯೋ ಮಾಡ್ತಾ ಇರೋದು, ಸ್ವಲ್ಪ ಕ್ಲಾರಿಟಿ ಕಮ್ಮಿ ಬರ್ತೈತೆ ಅನ್ಸುತ್ತೆ. ಇದೇನಂದ್ರೆ ಗೂಗಲ್ ಪಿಕ್ಸೆಲ್ 8 ಇದು, ಅದಕ್ಕೋಸ್ಕರನೇ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಬರ್ತೈತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ದಿನ ಆದ್ಮೇಲೆ, ಸ್ವಲ್ಪ ರಿಕವರಿ ಆದ್ಮೇಲೆ ಚೆನ್ನಾಗಿರೋ ಮೊಬೈಲ್ ತಗೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಕೊಟ್ಬಿಟ್ಟು ವಿಡಿಯೋ ಮಾಡ್ತೀನಿ. ಓ, ಎಷ್ಟಾಯ್ತು ನೋತಾ ಟೈಮು? 11 ಗಂಟೆಗೆ 10 ನಿಮಿಷ ಐತೆ. ಆ ಟೀ ಮಾಡಿದ್ಲು, ಟೀಯಲ್ಲಿ ಫುಲ್ಲು ಸಕ್ಕರೆ. ಏನು ಒಂದು ಕರೆಕ್ಟಾಗಿ ಮಾಡಲ್ಲ. ಮೊಬೈಲ್ ಎಕ್ಸ್ಚೇಂಜ್ ಮಾಡ್ತಾ ಇದ್ರಿ, ವಿಡಿಯೋ ಮಾಡೋಣ ಕೊಡು ಇನ್ಮೇಲೆ ಅಂತ ಹೇಳ್ಬಿಟ್ಟು ಮೊಬೈಲ್ ಎಕ್ಸ್ಚೇಂಜ್ ಮಾಡ್ಕೊಂಡೆ. ಅದಕ್ಕೋಸ್ಕರ ಇಟ್ಕೊಂಡು ಟೀನ ನಂಗೆ ಬಿಟ್ಬಿಟ್ಟು ಸಕ್ಕರೆ ಜಾಸ್ತಿ ಹಾಕ್ಬಿಟ್ಟು ಸಕ್ಕರೆ ಜಾಸ್ತಿ ಆಗೋಯ್ತು. ಅದನ್ನೇ ಕುಡ್ದೆ, ಇನ್ನೇನು ಮಾಡೋಕ್ಕಾಗಿಲ್ಲ. ಏನು ಮಾಡಿದ್ಯಾ ಅಡುಗೆ? ಏನ್ ಮಾಡಿದ್ಯ ಹೇಳು. ಇವಾಗ ಏನಾಯ್ತು ಅಲ್ಲಿ ಹೇಳು. ಮತ್ತೆ ಅದನ್ನ ತಿಂತಾರ? ಕಾಸಿಲ್ಲ ಮಾಡಕ್ಕ? ಕಾಸೆಲ್ಲ ಐತೆ ಮಾಡಕ್ ಮೈ ಬರ ತಾನೇ? ಬಾ ಇವಾಗ ನೋಡ್ಸ, ಅಕೌಂಟ್ ನೋಡ್ಸ. ಮನೆಗ ಅಡ್ಗೆ ಮಾಡ್ಕೊಂಡು ತಿನ್ನಕ್ಕೂ ಅಷ್ಟು ಕಾಸಿಲ್ಲ ಅಂತ ಹೇಳ್ಬೇಡ. ಯಾಕೆ ಓವರ್ ಆಕ್ಟಿಂಗ್ ಮಾಡ್ತೀಯಾ? ನೋಡ್ದಾರಲ್ಲ ಇವ್ರಷ್ಟು ಬಡವ್ರು ಯಾರು ಇಲ್ಲ, ತಿನ್ನಕ್ಕೂ ಗತಿ ಇಲ್ಲ ತಿನ್ನಕ್ ಗತಿನೂ ಇಲ್ಲ, ವಿಡಿಯೋ ಮಾತ್ರ ಮಾಡ್ತಾರೆ ಅನ್ಕೊಂತಾರೆ. ನೋಡೋ ಲೈಟ್ ಆಫ್ ಮಾಡಿದ್ದು ನಾನು ಕಾಣಿಸಲ್ಲ ಅಲ್ಲಿ. ನಡಿ, ನೀನ್ ಇನ್ನ ಕಾಣಿಸ್ತಲ್ಲ, ನಂಗೆ ಹೇಳ್ತಿದ್ಯಾ. ಎತ್ಕೊಂಬ, ಅದು ಗಾಡಿಗೆ ಎತ್ಕೊಂಬ. ನಾನು ವಿಡಿಯೋ ಮಾಡ್ತಾ ಇದೀನಿ. ಜಾಸ್ತಿ ದಿನ ಆಯ್ತು ವಿಡಿಯೋ ಮಾಡಿ, ಸ್ವಲ್ಪ ಜಾಸ್ತಿ ಖುಷಿ ಆಗ್ಬಿಟ್ಟಿದೀನಿ ಅದಕ್ಕೋಸ್ಕರ. ನಡಿ 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 ಹೋಗೋಣ ನಡಿ. ನೀನ್ ಕಟ್ಟಾಕೋ, ಅಷ್ಟೊತ್ತು ಬರ್ತೀನಿ. ಕಣ್ಣೋಟದಲ್ಲಿ ಮಾಡಬೇಡ. ಕಟ್ಟು ಬೇಗ. ಇನ್ನೂ ಅಲ್ಲಿ ನಾನು ಸಿಮ್ ತಗೊಂಡು ನಿನ್ನ ಕಳಿಸ್ಕೊಟ್ಟು ನಾನು ಹೋಗೋಷ್ಟೊತ್ತಿಗೆ ಬಾ. ಎಲ್ಲ ಎಳ್ದಾಕಿರೋದು ನೋಡು, ಎಲ್ಲ ಪ್ಯಾಂಟು. ಏನೋ ಹಾಕ್ಬಿಡ ಇವತ್ತು. ಒಂಚೂರು ಉಪವಾಸ ಇರಲಿ ಇವತ್ತೊಂದು ದಿವಸ. ಅಲ್ಲಿ ಪಡಿಗ್ರಿ ಒಂದಿಷ್ಟೆಷ್ಟು ಇರ್ಬೇಕು, ಅದನ್ನ ಹಾಕು. ಮೊನ್ನೆ ಬೀದಿ ಇದು ಯಾವುದೋ ಒಂದು ಬೀದಿ ನಾಯಿಗಳು 3-4 ಬಂದಿದ್ವು. ಅದ್ರ ಜೊತೆ ಫೈಟ್ ಮಾಡ್ಬಿಟ್ಟು, ಇವನು ಬೀದಿ ನಾಯಿನೇ, ಆದರೆ ಬೀದಿ ನಾಯಿ ಥರ ಸಾಕಿಲ್ಲ ನಾವು. ಅವ್ರ ಜೊತೆ ಫೈಟ್ ಮಾಡ್ಬಿಟ್ಟು ಇಲ್ಲೆಲ್ಲ ರಕ್ತ ಬರ್ಸ್ಕೊಂಡವನೆ. ಇಂಜೆಕ್ಷನ್ ಹಾಕ್ಸ್ಕೊಂಬಂದ್ರೆ ಅದಕ್ಕೋಸ್ಕರ ಮೊನ್ನೆ ಬಿರಿಯಾನಿನೂ ತೊಗೊಂಬಂದು ಅದಕ್ಕೆಲ್ಲ ಹಾಕಿದ್ರಿ. ಸ್ವಲ್ಪ ಗಾಯ ಎಲ್ಲ ಮಾಡ್ಕೊಂಡು ನಮ್ಮದು, ಅದಕ್ಕೆ ಹೊಟ್ಟೆ ಎಲ್ಲ ಕೆಟ್ಟೋಗುತ್ತೆ. ಮನೆಗೆ ಡೈರೆಕ್ಟ್ ಮಾಡಿಕವನೆ. ಅದಕ್ಕೋಸ್ಕರ ಇವತ್ತು ಊಟ ಹಾಕ್ಬೇಡ, ಸ್ವಲ್ಪ ಹಾಲು ಅನ್ನ ಹಾಕ್ಬಿಟ್ಟು ಓದ್ತೀನಿ ನಾನು. ಇಲ್ಲಾಂದ್ರೆ ಉಪವಾಸ ಹೆಂಗಿರ್ತಾನ ಅವನು. ಸರಿ ಆಯ್ತು ಬಾ, ಮುಖ ಕಾಣಿಸ್ತಾ ಇಲ್ಲ. ಈ ಕಡೆ ಕಾಣಿಸ್ತೀನಾ? ಹ್ಞೂ ಕಾಣಿಸ್ತದೆ ಹೇಳು. ಪೀಸ್. ಈ ಮನೆಗೆ ಬಂದ್ಬಿಟ್ಟು ಆಲ್ರೆಡಿ ಈ ಮನೆ ಗುರುಪೇಶನ್ ಆಗೋಯ್ತು. ನೋಡ್ಕೊಂಡು ಓಡಿಸು. ಅದೇ ಕಾಣಿಸಿದ ಯಾರು ಇಲ್ಲ. ಈ ಮನೆ ಗುರುಪೇಶನ್ ಆಗೋಯ್ತು. ಅವಾಗ ಒಂದು 6 ವರ್ಷದಲ್ಲಿ ನಾನು ಕ್ಲಿಯರ್ ಮಾಡೋಕ್ಕಾಗಿಲ್ಲ. ಮನೆ ಗುರುಪೇಶನ್ ಅದು ಆಯಿತು, ಇದು ಆಯಿತು ನೋಡ್ಸಕ್ಕೆ. ಗಾಳಿ ಬರ್ತೈತೆ ಬೆಳಗ್ಗೆ. ಇವಾಗ 11 ಗಂಟೆ ಟೈಮ್ ಆಗತ್ತೆ. ಒಂಚೂರು ಬಿಸಿಲಿಲ್ಲ ನೋಡು. ಮಳೆಗಾಲದಾಗ ನಿಂಗೆ ಬಿಸಿಲು ಬೇರೆ ಬರ್ತದ. ಅಂಗಡಿಗಳೆಲ್ಲ ಆಗ್ಬಿಟ್ಟವು ಇಲ್ಲಿ. 6 ತಿಂಗಳ ಸಿಕ್ಕಾಬಿಟ್ಟೆ ಡಿಫ್ರೆನ್ಸ್ ಆಗ್ಬಿಟ್ಟೈತಲ್ಲ. ಇದು ತೋಟ ಎಲ್ಲ ಇದ್ದಿದ್ದೆಲ್ಲ ಇತ್ತು, ಹೊಡೆದಾಕವ್ರು. ತೋಟ ಎಲ್ಲ ಇತ್ತು, ಎಲ್ಲ ಇತ್ತು. ಕಮರ್ಷಿಯಲ್ ಬಿಲ್ಡಿಂಗ್ ಮಾಡ್ತಾವ್ರೆ, ಬಾಡಿಗೆ ಮನೆ ಮಾಡ್ತಾವ್ರೆ. ರಾಗಿ ಎಲ್ಲ ಇದ್ದಿದ್ದು ಹೊರಟೋಯ್ತು. ರಾಗಿ ಎಲ್ಲ ಕಿತ್ತಾಕಿದ್ರು ಇಲ್ಲಿ. ರಾಗಿ ಎಲ್ಲ ಇತ್ತಲ್ಲ ಇಲ್ಲಿ, ಎಲ್ಲ ಕಿತ್ತಾಕಿ ಹೊಡೆದಾಕ್ಬಿಟ್ಟವ್ರೆ. ಏನೂ ಇಲ್ಲ ನೋಡು, ಏನಿಲ್ಲ. ನಾಟಿ ಕೋಳಿಗಳು ತಾನೇ ಅವು. ನಾಟಿ ಕೋಳಿನ ಅದ್ದಾವು.
ನಾಟಿ ಕೋಳಿ ತರ ಕಾಣಿಸ್ತಾ ಇದೆ ದೂರದಿಂದ. ಅದು ಕಾಣಿಸಿಲ್ಲ ಸುಮಕ್ಕ. ನಾವೇ ಕಾಣಿಸ್ತಾ ಇಲ್ಲ ವಿಡಿಯೋದಾಗ ಹತ್ತಲ್ಲಿ ಕಾಣಿಸ್ತದೆ ಅಲ್ಲ, ನೀನೇ ಕಾಣಿಸಲ್ಲ. ನಡಿ ಬೇಗ ಸಿಮ್ ತಗೊಂಡು ಹೋಗೋಣ. ಸಿಮೆಂಟ್ ಅದು ಗಾಡಿ ಮಕ್ಕಳು ಹೊಡಿತದೆ ಧೂಳು. ನಡಿ ನಡಿ ಇರು, ಫಸ್ಟು ಮನೆ ಬೀಗ ತೆಗ್ತೀನಿ ಇರು. ಅವನಿಗೆ ಏನೋ ಶ್ವೇತಾ ಬಿಟ್ಟು ಬರಕ್ ಹೋದ್ನಲ್ಲ, ಏನೋ ಬೇಕ್ರಿಯಿಂದ ಏನಾದ್ರು ತಿಂಡಿ ತಗೊಂಡಿರ್ತಾನೆ ಏನಂತ ಅವ್ನಿಗೇನು ಪ್ರತಿಯೊಂದ್ಸಲಿ ಆಚೆ ಹೊಡ್ ಬಂದಾಗೂ ಹಾಗೆ ಆಗಿರ್ತಾರ ನಮ್ಮ ಮಗ. ಹಾಂ ಕುತ್ಕೊಳ್ಳಿ ಸ್ವಾಮಿ. ಅವನದು ನಾವು ಇನ್ನೊಂದು ಚಾಪೆ ಇತ್ತು ಮಲ್ಕಣಕ್ಕೆ ಹಾಕ್ಬಿಟ್ಟಿದ್ರಿ. ಇವಾಗ ಚಳಿಗಾಲ ಸ್ಟಾರ್ಟ್ ಆಗತ್ತಲ್ಲ, ಬಿರಿ ನೆಲದಲ್ಲಿ ಅವ್ನು ಮಲ್ಕೊಳಕ್ಕಾಗಲ್ಲ. ಬೇಜಾನ್ ಬಟ್ಟೆಗಳವೆ ಆಚೆ ಅವನ್ಕ. ನಮ್ಮ ಹಳೆ ಬಟ್ಟೆಗಳೆಲ್ಲ ಸೇರ್ಬಿಟ್ಟು ಅವ್ನ್ಕೊಂದು ಇದು ಮಾಡ್ಬಿಟ್ಟಿದ್ದೀರಿ. ಚಳಿ ಅವ್ನು ಬೇರೆ ನೆಲದಲ್ಲಿ ಕುತ್ಕೊಳಕ್ಕಾಗಲ್ಲ, ನಮ್ಮ ಕೈ ಕುತ್ಕೊಳಕ್ಕಾಗಲ್ಲ, ಅವನೆಲ್ಲಿ ಕುತ್ಕೊಳ್ತಾನೆ ಅಂದ್ಬಿಟ್ಟು ಹಳೆ ಬಟ್ಟೆಗಳೆಲ್ಲ ಸೇರಿಸಿ ಇದು ಮಾಡಿದ್ದೀರಿ. ಆ ಬಟ್ಟೆ ಅಲ್ಲೈತೆ, ಎತ್ಕೊಂಡು ಆಟ ಆಡ್ತಾನೆ. ಮನೆಗೆ ಇಲ್ಲೊಂದು ಬಟ್ಟೆ ಐತೆ, ಶ್ವೇತದ ಹಳೆ ಜಾಕೆಟು ಪೀಸು, ಇದನ್ನೆಲ್ಲ ಅಲ್ಲೇ ಹಾಕವನೆ ನಮಗ. ಮ್ಯಾಟ್ನೆಲ್ಲ ಯೂಸ್ ಮಾಡ್ಕೊತಾನೆ ಅವನು, ಅದನ್ನು ಅವನೇ ಯೂಸ್ ಮಾಡ್ಕೊತಾನೆ. ಅದಕ್ಕೋಸ್ಕರ ಬಟ್ಟೆಗಳೆಲ್ಲ ಅಂದರೆ ಅಲ್ಲೇ ಬಿದ್ದಿರ್ತಾವೆ ನಮ್ಮ ಮನೆಗೆ. ನಮ್ಮ ಮನೆ ಅಷ್ಟೊಂದು ಕ್ಲೀನಿಗೆ ಇರಲ್ಲ, ಫುಲ್ ಗಲೀಜ್ ಇರ್ತೈತೆ ಯಾವಾಗೂ. ಹೆಂಗೆ ನೋಡ್ತಾನೆ ನೋಡ್ರಿ, ಇಷ್ಟು ದಿನ ವೀಡಿಯೋ ಇರಲಿಲ್ಲ, ಇವಾಗ ಸ್ಪೆಷಲಾಗಿ ಮಾಡ್ತಾನು ಅಂತ ನೋಡ್ತಾವನೆ. ಮನ್ಸಾಗ ಅನ್ಕೊಂತ ಇರ್ತಾನೆ, ಅಮಾಸೆ ಪೂರ್ಣಿಮೆಗೆ ಮಾಡ್ತಾನೆ ಇವನು. ಇವನೇನು ಮಾಡ್ತಾನೆ ಏನು ಕಂಬಿಟ್ಟಿರ್ತಾನೆ. ಇನ್ಮೇಲೆ ಕಂಟಿನ್ಯೂ ವೀಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ರೆಡಿ ಆಗಿದ್ದಾಯ್ತು ಕೆಲಸಕ್ಕೆ, ಇವಾಗ ಹೋಗ್ಬೇಕು. 2 ಗಂಟೆ ಟೈಮು, 2 ಕಾಲು ಆಗ್ತಾ ಇದೆ. ಇಲ್ಲಿಂದ ಹೋಗೋಕೆ ಒಂದು 3 ಗಂಟೆ ಆಗ್ಬೋದು. ಒಂದು 40 ನಿಮಿಷ 35 ನಿಮಿಷ 40 ನಿಮಿಷ ಬೇಕು. ಏನಂದರೆ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗ್ಬಿಡ್ತೈತೆ, ಅಲ್ಲಿ ಬ್ರಿಡ್ಜ್ ಕಟ್ತಾವ್ರೆ, ಅದಕ್ಕೋಸ್ಕರ ಬೇಗ ಹೋಗ್ತಾ ಇದ್ದೀನಿ. ಅವ್ನು ಊಟ ಹಾಕಿದ್ದೀರಿ, ಪೆಡಿಗಿರಿ ಸ್ವಲ್ಪ ಹಾಕಿದೆ, ಪನೀರ್ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ. ನಮಗೆ ಒಂದು 2-3 ಅವರ್ ಶ್ವೇತ ಬಂದ್ಬಿಡ್ತಾಳೆ. ಸರಿನಾ? ಟೈಮ್ ಎಷ್ಟಾಯಿತು? ಟೈಮ್ ಕರೆಕ್ಟಾಗಿ 12 ಗಂಟೆ 40 ನಿಮಿಷ ಆಗೈತೆ. ಇವಾಗ ಮನೆಗೆ ಬಂದಿದ್ದೀನಿ. ಮಧ್ಯಾಹ್ನ ಕೆಲ್ಸಕ್ಕೆ ಹೋಗಿತ್ತು. ಫುಲ್ಲು ಹೆಲ್ಮೆಟ್ ಹಾಕ್ಕೊಂಡೆಲ್ಲ ಫುಲ್ಲು ಕೂದಲೆಲ್ಲ ಒಂಥರ ಆಗ್ಬಿಟ್ಟೈತಾ, ಅದಕ್ಕೆ ಕಾಣಿಸಲ್ಲ ನಾನು. ಹಾಂ, ಇವಾಗ ಸ್ವಲ್ಪ ಕಾಣಿಸುತ್ತೆ. ಇವಾಗ ಬಂದಿದ್ದೀನಿ. ಅಡುಗೆ ಏನು ಮಾಡಿದ್ಯಾ? ಬರೀ ರೊಟ್ಟಿ ತಿನ್ಬೇಕು ಇವಾಗ. ಬೆಳಿಗ್ಗೆ ಸಿಕ್ಕಾಬಿಟ್ಟು ಸಕಾಲಾಗಿ ತಿಂದಿದ್ದೀನಿ ಊಟ, ಫ್ರೀಯಾಗಿ ತಿಂದಿದ್ದೀನಿ ಊಟ. ಯಾರ ಹತ್ರನ ಹೇಳ್ಬೇಕು ಅನ್ಸುತ್ತೆ, ಯಾರ ಹತ್ರ ಮಾತಾಡ್ಬೇಕು ಅನ್ಸುತ್ತೆ, ಅದಕ್ಕೆ ನಿರ್ಧಾರ ಮಾಡು. ಇನ್ಮೇಲೆ ಆಗಲ್ಲ ಅಂದ್ರೆ ಹೇಳಿ ಮಾತಾಡೋದು ಇಲ್ಲ. ಅದನ್ನ ಏನಾದ್ರು ಯಾರ ಹತ್ರನ ಹೇಳ್ಬೇಕು ಅನ್ಸುತ್ತೆ, ಅದನ್ನ ಹೇಳೋಣ ಅಂತ ಹೇಳಿ ಫೋನ್ ಮಾಡಿದ್ರೆ ಆಯ್ತು ಬಿಡು ಇಕ್ಕು ಅಂತಾರೆ. ನಾನು 1 ರೂಪಾಯಿಗೂ ಪರ್ಲಾಡ್ತಾ ಇದ್ರೆ ನೀನ್ 499 ರೂಪಾಯಿ ಕೊಟ್ಟು ಸಬ್ಸ್ಕ್ರಿಪ್ಷನ್ ಹಾಕ್ಸ್ಕೊಬೇಕಾಯ್ತು. ಅದನ್ನ ಇದ್ರ ಬೇರೆ ಝೀದ್ ಬೇರೆ ಹಾಕೊಂಡಿದ್ದೆ ಸಬ್ಸ್ಕ್ರಿಪ್ಷನ್, ಇದೊಂದು ಬೇರೆ ಸಬ್ಸ್ಕ್ರಿಪ್ಷನ್ ಅಂತೀನಿ. ಏನದು ಏನೋ ಒಂದು ಏನು ತಂದಿಲ್ಲ ಇವಳೇನ ಕೊಟ್ಟಿಕ್ಕಿದ್ರೆ ತಂದಿಕ್ಕಿರೇನೆ. ನೀನೇನು ಕೊಟ್ಟಿಕ್ಕಿಲ್ಲಲ್ಲ. ನೀನೇನಾರು ಕೊಟ್ಟಿಕ್ಕಿದ್ರೆ ತಂದಿರೇನೆ. ನಂಗೆ ಯಾರು ಕೊಟ್ಟಿಲ್ಲಲ್ಲ, ನಂಗೇನು ಆಸ್ತಿ ಇಲ್ಲಲ್ಲ, ಅದಕ್ಕೆ ನಾನೇ ತಂದಿಲ್ಲ. ನಿನ್ಗೆ ಐತೋ ಇಲ್ಲ, ನನ್ಗೆ ಅವೆಲ್ಲ ಬೇಡ. ನೀನೇನು ಕೊಟ್ಟಿದ್ರೆ ನಾನು ತಗೊಂಬಂದಿರ. ಇವಾಗ ಯಾರು ಹೇಳಿದ್ದು? ನಾನು ಹೇಳದ್ನ ನೀನ್ ಹೇಳದ್ನ? ಏನಾದ್ರು ತಗೊಂಬರ ಅಂತ ನೀನ್ ತಾನೇ ಹೇಳಿದ್ದು, ಅದಕ್ಕೆ ನಾನು ಹೇಳಿದ್ದು. ಈಗೇನ್ ಜಗಳ ಮಾಡ್ಬೇಕಾ ಮಧ್ಯರಾತ್ರಿ? ಮಧ್ಯರಾತ್ರಿ ನೋಡಿ ಹೆಂಗ್ ಬಂದ. ಮಧ್ಯರಾತ್ರಿ ಬಂದೆ ನಾನು, ಬೆಳಿಗ್ಗೆ ನೋಡಿದ್ನ ನೋಡ್ದೆ ಹೆಂಗ ನೋಡೋಳು ಗಂಡ ಸತ್ತೋಗಿರ್ತಾರ, ಇದು ಹಾಕೊಂಡಿರಲ್ಲ, ಆ ತರ ಕಾಣಿಸ್ತಾವ. ಅವನು ಅವಾಗೇನೆ 5 ರೊಟ್ಟಿ ತಿಂದಿದ್ದಾಯ್ತು. ಬೆಂದು ಜೀರಾ ಕುಡಿತ್ಯಾ? ಆಲ್ರೆಡಿ ಅರ್ಧ ಕುಡ್ದಿಕ್ಕಿದೀನಿ, ಇನ್ನು ಸ್ವಲ್ಪ ಐತೆ. ಫ್ರಿಜ್ ಐಕನ, ಈ ಫ್ರಿಜ್ ಹೆಂಗೈತೆ ಗೊತ್ತಿಲ್ಲಲ್ಲ ನಿಮ್ಗೆ. ಆಚೆ ಬೀದಿ ಎಷ್ಟು ಚೆನ್ನಾಗಿರ್ತದೆ ನಮ್ಮ ಫ್ರಿಜ್, ಅದಕ್ಕಿಂತ ಗಲೀಜಾಗಿರ್ತದೆ. ಫ್ರಿಜ್ ನೋಡ್ಬೇಡ್ರಿ, ಫ್ರಿಜ್ ನೋಡಿದ್ರೆ ನಿಮ್ಗೆ ವಾಮಿಟ್ ಬರ್ತದೆ, ಹಂಗೈತೆ ಫ್ರಿಜ್. ಸರಿ ಕೊಡು, ತಿನ್ನಣ. ಇಲ್ಲಿ ಎತ್ಕೊಡು. ಎತ್ಕೊಳಕೇನು? ಮೊಬೈಲ್ ಹಿಡ್ಕೊಳಕ ತಟ್ಟೆ ಎತ್ಕೊಳಕಲ್ಲ. ಊಟ ಕೊಡೋಕು ಇಷ್ಟು ಮಾತುಗಳು ಯಾರು ಮಾತಾಡಲ್ಲ. ನಾನು ಸೈಲೆಂಟ್ ಆಗಿದ್ದೆ, ರೊಚ್ಚಿಗೆ ಎಬ್ಬಿಸ್ತಾ ಇರೋದು ಯಾರು? ಊಟ ಕೊಡೋಕು ಇಷ್ಟು ಮಾತುಗಳು ಮಾತಾಡ್ತಾ ಇದೇನು? ಯಾರು ರೊಚ್ಚಿಗೆ ಎಬ್ಬಿಸ್ತಾ ಇರೋದು ಹೇಳು? ಓ, ಅದಕ್ಕೆ ಊಟ ಕೊಡಲ್ಲ. ನೆಟ್ಟಗೆ ಹಿಡ್ಕ, ನಿನ್ ಮೂತಿನೇ ಕಾಣಿಸಲ್ಲ ಅಲ್ಲಿ. ರೊಟ್ಟಿ ಚಟ್ನಿ, ಆ ಚಟ್ನಿಗಂತೂ ಏನಪ್ಪ ಇದು ಹಂಗೆ ಐತೆ. ಈ ಟೊಮೊಟೊ ಎಲ್ಲ ಹಂಗೆ ಐತೆ. ಟೊಮೊಟೊ ಐತಿ, ಮೆಣಸಿನ್ಕಾಯಿ ನುಣ್ಣಕ್ಕಾಗಿಲ್ಲ, ನಾನೇನ್ ಮಾಡ್ಲಿ? ಅದ್ ಯಾವ ಊಟ ಚಟ್ನಿ ಮಾಡ್ತೇವೆ? ಒಂದ್ ದಿವಸನು ಹೋಟ್ಲ ಮಾಡೋ ಚಟ್ನಿ ತರ ಬರಲ್ಲ. ನಾವ್ ಹೋಟ್ಲಿಕ್ಕಿಲ್ಲ, ಮನೆ ಇಕ್ಕಿರೋದು. ಹೋಗ್ ಹೋಟ್ಲಕ್ಕ ಚಟ್ನಿ ಬೇಕಲ್ಲ.
ನಿನ್ನೇ ಬೇಕು ಅಂತ ಕಟ್ಕೊಂಡಲ್ಲ ನಂಗೆ ಇದು ಬೇಕು.